ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಚಿನ್ನಯ್ಯನ 200 ಕೋಟಿ ಆರೋಪಕ್ಕೆ ಇದೀಗ ಮೆಗಾ ಟ್ವಿಸ್ಟ್ ಜೊತೆಗೆ ಭಾರಿ ಮುಖಭಂಗ. ಏನಿದು ಹೊಸ ಅಪ್ಡೇಟ್ ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ ಒಂದು ವಾರದ ಹಿಂದೆ ಅಂದರೆ ಜುಲೈ 15ಕ್ಕೆ ಎಲ್ಲರೂ ಗಮನವಿಟ್ಟು ಲಕ್ಷ್ಯವಿಟ್ಟು ಕಾಯ್ತಾ ಇದ್ದಂಥ ಒಂದು SIT ರಿಪೋರ್ಟನ್ನು SIT ತಂಡ ಜುಲೈ 15ಕ್ಕೆ ಸುಮಾರು 7,000 ಪುಟಗಳ ಸುದೀರ್ಘವಾದ ತನಿಖೆಯ ಒಂದು ರಿಪೋರ್ಟನ್ನು ಬೆಳ್ತಂಗಡಿಯ ಕೋರ್ಟ್ಗೆ ಸಲ್ಲಿಕೆ ಮಾಡಿದೆ. ಅಷ್ಟರ ಮಟ್ಟಿಗೆ ಇದೀಗ ಎಲ್ಲರೂ ಕೂಡ ವಿಚಾರಣೆ ಯಾವಾಗ ಆಗುತ್ತೆ, ಜಜ್ಮೆಂಟ್ ಯಾವಾಗ ಬರುತ್ತೆ, ಯಾರು ಆರೋಪಿಗಳು, ಯಾರು ದೋಷಿ ಮುಕ್ತರಾಗ್ತಾರೆ, ಏನು ಕಾರಣ, ಅಲ್ಲಿ ನಿಜವಾಗಿಯೂ ಕೂಡ ಮೂಳೆ ಸಿಕ್ಕಿದೆಯಾ, ನಿಜವಾಗಿಯೂ ಕೂಡ ಆ ಸತ್ತಂಥವರ ದೇಹ ಪತ್ತೆಯಾಗಿದೆ, ಎಲ್ಲವೂ ಕೂಡ ಇದೀಗ ಕಾದು ಕುಳಿತಿದ್ದಾರೆ. ಅಷ್ಟರ ಮಟ್ಟಿಗೆ ತನಿಖೆ ಮುಕ್ತವಾಗಿದೆ. ವಿಚಾರಣೆ ಒಂದೇ ಬಾಕಿ ಇದೆ. ಯಾರು ಆರೋಪಿಗಳಾಗ್ತಾರೆ, ಯಾರು ದೋಷಿ ಮುಕ್ತರಾಗ್ತಾರೆ, ಜೊತೆಗೆ ಈ ಧರ್ಮಸ್ಥಳ ಕೇಸ್ ಯಾವಾಗ ಫೈನಲ್ ಆಗುತ್ತೆ ಅನ್ನೋದು ಕಾದು ಕುಳಿತಿದ್ದಾರೆ. ಇದರ ಮಧ್ಯೆ ಕೆಲವೊಂದು ಟ್ವಿಸ್ಟ್ ಎಂಬಂತೆ, ಅಂದರೆ ಜುಲೈ 15ಕ್ಕೆ SIT ತಂಡ 7,000 ಪುಟಗಳ ಒಂದು ರಿಪೋರ್ಟನ್ನು ಸಲ್ಲಿಸುವುದಕ್ಕೂ ಮೊದಲೇ ಒಂದು ಟ್ವಿಸ್ಟ್ ಎಂಬಂತೆ, ಒಂದು ಗೊಂದಲ ಎಂಬಂತೆ, ಚಿನ್ನಯ್ಯ ಅಂದರೆ ಇಡೀ ಧರ್ಮಸ್ಥಳ ಕೇಸ್ನ ಸೆಂಟರ್ ಪಾಯಿಂಟ್ ಆಗಿರುವಂಥ ಚಿನ್ನಯ್ಯ ಸಡನ್ನಾಗಿ ಹೈಕೋರ್ಟ್ನಲ್ಲಿ ಒಂದು ರಿಟ್ ಪಿಟಿಷನ್ನ ಹಾಕಿರ್ತಾರೆ. ಅದೇನೆಂದರೆ, ಪ್ರಕಾಶ್ ರಾಜ್ ಜೊತೆ ಸೇರಿಕೊಂಡು, ರಮಾ ನಾಗರಾಜ್ ಜೊತೆ ಸೇರಿಕೊಂಡು ಗಿರೀಶ್ ಮಟ್ಟಣ್ಣ, ತಿಮ್ಮರುಡಿ, ಜಯಂತ್ ಎನ್ನುವಂಥ ವ್ಯಕ್ತಿಗಳು ಸುಮಾರು 200 ಕೋಟಿ ಹಣವನ್ನು ಪಡ್ಕೊಂಡು ಧರ್ಮಸ್ಥಳ ಕ್ಷೇತ್ರಕ್ಕೆ, ದೇವಸ್ಥಾನಕ್ಕೆ ಮಸಿ ಬಳಿಯುವಂಥ ಕೆಲಸವನ್ನು ಮಾಡ್ತಾ ಇದ್ರು ಮತ್ತು ಮಾಡಿದ್ದಾರೆ. ಜೊತೆಗೆ ಗಿರೀಶ್ ಮಟ್ಟಣ್ಣ ಮತ್ತು ತಿಮ್ಮರುಡಿ ಸೇರಿ ನನಗೆ ಬೆದರಿಕೆ ಹಾಕ್ಕೊಂಡು ಸುಳ್ಳು ಹೇಳಿಕೆಯನ್ನು ಕೊಡುವಂತೆ ನನಗೆ ಒತ್ತಾಯ ಮಾಡಿ ನನಗೆ ಒಂದು ಕೇಸನ್ನು ದಾಖಲು ಮಾಡುವಂತೆ ಪ್ರೇರೇಪಣೆ ಮಾಡಿದರು. ಇವೆಲ್ಲವೂ ಕೂಡ ಕಾನೂನು ಬಾಹಿರ. ಇವರ ಮೇಲೆ ತನಿಖೆ ಆಗಬೇಕು ಮತ್ತು 200 ಕೋಟಿ ಹಣವನ್ನು ಯಾಕೆ ಉಪಯೋಗಿಸ್ಕೊಂಡ್ರು ಅಂತ ತನಿಖೆ ಮಾಡಬೇಕು ಎನ್ನುವಂಥ ಒಂದು ರಿಟ್ ಪಿಟಿಷನ್ನ ಹೈಕೋರ್ಟ್ನಲ್ಲಿ ಹಾಕಿದ್ರು. ಅದಾದ ಕೆಲವೇ ದಿನಗಳಲ್ಲಿ SIT ತಂಡ ಕೂಡ ತನ್ನ ಸುದೀರ್ಘವಾದಂಥ 7,000 ಪುಟಗಳ ಒಂದು ರಿಪೋರ್ಟನ್ನು ಬೆಳ್ತಂಗಡಿಯ ಒಂದು ಕೋರ್ಟ್ಗೆ ಸಲ್ಲಿಕೆ ಮಾಡಿತ್ತು. ಇದರ ಮಧ್ಯೆ SIT ತಂಡ ಒಂದು ರಿಪೋರ್ಟನ್ನು ಸಲ್ಲಿಕೆ ಮಾಡೋದಕ್ಕೂ ಮೊದಲು ಹಾಕಿದಂಥ ರಿಟ್ ಪಿಟಿಷನ್ ಇತ್ತಲ್ಲ, ಅಂದರೆ ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಹಾಕಿದಂಥ ಚಿನ್ನಯ್ಯನ ಒಂದು ವಿಚಾರಣೆಯನ್ನು ಮಾಡಿದಂಥ ಇದೇ ಹೈಕೋರ್ಟ್ ಈ ಒಂದು ಅರ್ಜಿ ತನಿಖೆಗೆ ಸೂಕ್ತವಾದದ್ದಲ್ಲ. ಯಾಕಂದರೆ ಈಗಾಗಲೇ SIT ತಂಡ ಇವರೆಲ್ಲರ ಮೇಲೂ ಕೂಡ ತನಿಖೆಯನ್ನು ಮಾಡಿದೆ. ಎಲ್ಲರ ಫೋನನ್ನು ಕೂಡ ರಿಸೀವ್ ಮಾಡಿಕೊಂಡು ಎಲ್ಲ ನೆಟ್ವರ್ಕನ್ನು ಸರ್ಚ್ ಮಾಡಿ ಇವರ ಮೇಲೆ ತನಿಖೆ ಮಾಡಿದೆ ಮತ್ತು ಅದರ ರಿಪೋರ್ಟನ್ನು ಈಗಾಗಲೇ ಬೆಳ್ತಂಗಡಿಯ ಕೋರ್ಟ್ಗೆ ಸಲ್ಲಿಕೆ ಮಾಡುವ ಹಂತದಲ್ಲಿ ಒಂದು ತಯಾರಿಯಲ್ಲಿದೆ. ಈಗ ತನಿಖೆ ಮಾಡಾಗಿದೆ, ತನಿಖೆ SIT ತಂಡ ಒಂದು ರಿಪೋರ್ಟನ್ನು ಸಲ್ಲಿಕೆ ಮಾಡಿದೆ. ಹೀಗಾಗಿ ಮತ್ತೆ ಇದರ ವಿಚಾರಣೆ ಸರಿಯಾದದ್ದಲ್ಲ. ಇದು ಕಪೋಲ ಕಲ್ಪಿತವಾದಂಥ ಒಂದು ಹೇಳಿಕೆ. ಇದರ ಜೊತೆಗೆ ಯಾವುದೇ ಒಂದು ಆಧಾರವನ್ನು ಕೊಟ್ಟ ಈ ವ್ಯಕ್ತಿ ಅಂದರೆ ಅರ್ಜಿದಾರ ಅಂದರೆ ಚಿನ್ನಯ್ಯ 200 ಕೋಟಿ ಅವ್ಯವಹಾರ ಆಗಿದೆ, 200 ಕೋಟಿ ಹಣದಷ್ಟು ಇಲ್ಲಿ ಗೋಲ್ಮಾಲಾಗಿದೆ, 200 ಕೋಟಿ ಹಣದಷ್ಟು ಇಲ್ಲಿ ಇವರು ಪಡ್ಕೊಂಡು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನುವಂಥ ಆರೋಪಕ್ಕೆ ಯಾವುದೇ ದಾಖಲಾತಿ ಕೂಡ ಕೊಟ್ಟಿಲ್ಲ. ಹೀಗಾಗಿ ಇದು ಒಂದು ಕಪೋಲ ಕಲ್ಪಿತವಾದಂಥ ಅರ್ಜಿಯಾಗಿದ್ದು ಇದನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳಲ್ಲ ಎನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟು ಕಾನೂನಿನ ಅಡಿಯಲ್ಲಿ ಇವರ ವಿರುದ್ಧ ಕೂಡ ಕ್ರಮವನ್ನು ಕೈಗೊಳ್ಳಬಹುದು ಎನ್ನುವಂಥ ಅಭಿಪ್ರಾಯವನ್ನು ಕೂಡ ಹೈಕೋರ್ಟ್ ಕೊಟ್ಟಿದೆ. ಇದರ ಮುಖಾಂತರ ಇದೀಗ ಚಿನ್ನಯ್ಯನಿಗೆ ಭಾರಿ ಮುಖಭಂಗವಾಗಿದೆ. ಅರ್ಜಿದಾರರ ಪರವಾಗಿ ಅಂದರೆ ಸೌಜನ್ಯ ಪರ ಹೋರಾಟಗಾರ ಪರವಾಗಿ ತಿಮ್ಮರುಡಿ, ಗಿರೀಶ್ ಮಟ್ಟಣ್ಣ, ಜಯಂತಿ ಅಥವಾ ಪ್ರಕಾಶ್ ರಾಜ್, ರಮಾ ನಾಗರಾಜ್ ಅವರ ಪರವಾಗಿ ಬಾಲನ್ ಅವರು ವಾದವನ್ನು ಕೂಡ ಮಾಡಿದರು. ಹೀಗಾಗಿ ಒಂದು ಹಂತಕ್ಕೆ ಬಾಲನ್ ಅವರ ವಾದವನ್ನು ಆಲಿಸಿದಂಥ ಹೈಕೋರ್ಟ್ ಇದೀಗ ಚಿನ್ನಯ್ಯನಿಗೆ ಭಾರಿ ಮುಖಭಂಗವನ್ನು ಉಂಟು ಮಾಡಿದೆ. ಅದರಲ್ಲೂ ಮುಖ್ಯವಾಗಿ 200 ಕೋಟಿಯಷ್ಟು ಹಣ ಇಲ್ಲಿ ನಡೆದಿದೆ, ಅವ್ಯವಹಾರ ಆಗಿದೆ, ಇಲ್ಲಿ ಹಣಕಾಸಿನ ಒಂದು ದುರುಪಯೋಗ ಆಗಿದೆ. 200 ಕೋಟಿ ಹಣವನ್ನು ಉಪಯೋಗಿಸಿಕೊಂಡು ಜಯಂತ್ ಟಿ, ಗಿರೀಶ್ ಮಟ್ಟಣ್ಣ, ತಿಮ್ಮರುಡಿ, ಪ್ರಕಾಶ್ ರಾಜು, ರಮಾ ನಾಗರಾಜು ಎಲ್ಲ ಸೇರಿ ಧರ್ಮಸ್ಥಳಕ್ಕೆ ಮಸಿ ಬಳಿಯುವಂಥ ಕೆಲಸ ಆಗಿದೆ ಅನ್ನುವಂಥ ಆರೋಪವನ್ನು ಮಾಡಿದ್ರು. ಸದ್ಯಕ್ಕೆ ಈ ಆರೋಪದಿಂದ ಬ್ರೇಕ್ ಸಿಕ್ಕಂತಿದೆ ಈ ಸೌಜನ್ಯ ಪರ ಹೋರಾಟಗಾರರಿಗೆ. ಇನ್ನು ಧರ್ಮಸ್ಥಳ ಕೇಸ್ ಯಾವಾಗ ಸ್ಟಾರ್ಟ್ ಆಯಿತು, ಏನಾಯಿತು, ಯಾಕೆ ಇಷ್ಟು ದೊಡ್ಡ ವಿಷಯ ಆಯಿತು ಎನ್ನುವುದನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ, ಜೂನ್ 22ಕ್ಕೆ ಭೀಮಾ ಎನ್ನುವಂಥ ಅನಾಮಧೇಯ ವ್ಯಕ್ತಿ ಬರೆದಿದ್ದ ಪತ್ರ, ಅಂದರೆ ದಕ್ಷಿಣ ಕನ್ನಡ SP ಅವರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಬರೆದಿದ್ದ ಪತ್ರ ವೈರಲ್ ಆಗುತ್ತೆ. ಆ ಪತ್ರದಲ್ಲಿ ಸಂಕ್ಷಿಪ್ತವಾಗಿ ಕೆಲವೊಂದು ಪಾಯಿಂಟ್ಸನ್ನು ಹೇಳಲಾಗುತ್ತೆ. ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಬರೆದ ಪತ್ರ: ನಾನು ಸ್ವತಂತ್ರ ಭಾರತದ ನಂತರ ಆದಂಥ ಒಂದು ದೊಡ್ಡ ಹತ್ಯಾಕಾಂಡಕ್ಕೆ ಸಾಕ್ಷಿಯಾಗಿದ್ದೇನೆ. ಅದು ಯಾವ ಲೆಕ್ಕ ಅಂದರೆ, ನನಗೆ ಧರ್ಮಸ್ಥಳ ಅಕ್ಕಪಕ್ಕ ಇರುವಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಬೆದರಿಕೆಯನ್ನು ಹಾಕಿ, ಒತ್ತಡವನ್ನು ಹಾಕಿ, ಧರ್ಮಸ್ಥಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆದಂಥ ಒಂದು ಅಸಹಜ ಸಾವುಗಳ ಪ್ರಕರಣ, ಒತ್ತಡದ ಪ್ರಕರಣ, ಅಂದರೆ 100 ಹೆಣಗಳನ್ನು ನನಗೆ ಹೂತಾಕುವಂತೆ ಒತ್ತಾಯ ಮಾಡಿದ್ರು. ಅದರ ತರುವಾಯವಾಗಿ ನಾನು ಕೂಡ ಧರ್ಮಸ್ಥಳದ ಅಕ್ಕಪಕ್ಕ ಜಾಗದಲ್ಲಿ 100 ಶವಗಳನ್ನು ಹೂತಾಕಿದ್ದೇನೆ. ನನಗೀಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಅಟ್ಲೀಸ್ಟ್
ಆರೋಪಿಗಳಿಗೆ ಶಿಕ್ಷೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಸತ್ತಂಥ ದೇಹದ ಆತ್ಮಗಳಿಗಾದರೂ ಮುಕ್ತಿ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ಅದರ ತನಿಖೆ ಆಗಬೇಕು. ಜೊತೆಗೆ ಅವ್ರ ಆ ಸತ್ತಂಥ ದೇಹ ಇದೆಯಲ್ಲ, ಅವರ ಒಂದು ಮೂಳೆಗಳನ್ನಾದರೂ ಕೂಡ ಪತ್ತೆ ಹಚ್ಕೊಂಡು ಸಂಬಂಧಿಕರಿಗೆ ಕೊಟ್ಟರೆ ಅವರು ಮುಕ್ತಿಯನ್ನು ಮಾಡಿದ, ಸಂಸ್ಕಾರ ಮಾಡಿದ, ಅಟ್ಲೀಸ್ಟ್ ಅದರಲ್ಲಾದರೂ ಕೂಡ ನನಗೆ ಒಂದು ನೆಮ್ಮದಿ ಸಿಗುತ್ತೆ, ನನಗೊಂದು ಗೌರವ ಸಿಗುತ್ತೆ, ನನಗೊಂದು ಖುಷಿ ಸಿಗುತ್ತೆ, ನನಗೊಂದು ಪಾಪ ಪ್ರಜ್ಞೆಯಿಂದ ಹೊರ ಬರ್ಬೋದು ಅನ್ನುವಂಥ ಹೇಳಿಕೆ ವೈರಲ್ ಆಗುತ್ತೆ. ಆ ವೈರಲ್ ಆಗ್ತಾ ಇರುವಂತೆ ಜೂನ್ 22ಕ್ಕೆ ಪತ್ರ ಹರಿದಾಡುತ್ತೆ. ಜೂನ್ 22 ನಂತರ ಎಲ್ಲ ಕಡೆ ಹರಿದಾಡೋಕೆ ಶುರು ಮಾಡುತ್ತೆ. ಜುಲೈ 3ರಂದು ಇದೇ ಭೀಮಾ ಎನ್ನುವಂಥ ಅನಾಮಧೇಯ ವ್ಯಕ್ತಿ ಒಂದು ತಲೆಬೋಡೆಯನ್ನು ಹಿಡ್ಕೊಂಡು, ಅಂದರೆ ಸ್ಕಲ್ಲನ್ನು ಹಿಡ್ಕೊಂಡು ತಮ್ಮ ವಕೀಲರ ಜೊತೆ ಬೆಳ್ತಂಗಡಿಯ ಕೋರ್ಟ್ಗೆ ಆ ಬುರುಡೆಯನ್ನು ಸಬ್ಮಿಟ್ ಮಾಡಿ 164 ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅಂಡರ್ IPC ಸೆಕ್ಷನ್. ಕೋರ್ಟ್ನವರು ಆಲಿಸಿ ಅದನ್ನು ಗಮನಿಸಿದಂಥ ಕೋರ್ಟ್ ಹೇಳುತ್ತೆ ಇದೊಂದು ಪ್ರಕರಣ ದಾಖಲಿಸಬೇಕು, ಅದರ ಬೆಳ್ತಂಗಡಿಯ ಒಂದು ಪೊಲೀಸ್ ಠಾಣೆಯಲ್ಲಿ ಎನ್ನುವಂಥ ಮಾತು ಹೇಳಿದಾಗ ಸೂಚನೆ ಮೇರೆಗೆ ಜುಲೈ 4ಕ್ಕೆ ಇದೇ ಚಿನ್ನಯ್ಯ ಮತ್ತು ವಕೀಲರು ಸೇಮ್ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅಂದರೆ ನಾವು ಹೀಗೀಗೆ ಮಾಡಿದ್ವಿ, ಬೆಳ್ತಂಗಡಿ ಅಂದರೆ ಧರ್ಮಸ್ಥಳ ಅಕ್ಕಪಕ್ಕ ಆದಂಥ ಅಸಹಜ ಸಾವುಗಳ ಪ್ರಕರಣದಲ್ಲಿ ಸತ್ತಂಥ 100 ಶವಗಳನ್ನು ಹೂತಾಕಿದ್ದಾನೆ ಒಂದು ಸ್ಟೇಟ್ಮೆಂಟನ್ನು ಬೆಳ್ತಂಗಡಿಯ ಕೋರ್ಟಲ್ಲಿ ಕೊಟ್ಟಿರ್ತಾನೆ, ಜೊತೆಗೆ ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿರ್ತಾನೆ. ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ ಅಂಡರ್ 163 ಆ್ಯಕ್ಟಲ್ಲಿ IPC ಸೆಕ್ಷನಲ್ಲಿ ಒಂದು ಪ್ರಕರಣ 39/2025 ಎನ್ನುವಂಥ ಸಂಖ್ಯೆಯಲ್ಲಿ ಪ್ರಕರಣ ಕೂಡ ದಾಖಲಾಗುತ್ತೆ, FIR ಕೂಡ ದಾಖಲಾಗುತ್ತೆ. ಅದಾದ ನಂತರ ದೊಡ್ಡ ಕೋಲಾಹಲ ಆಗುತ್ತೆ. ಇಡೀ ರಾಜ್ಯ, ಇಡೀ ದೇಶ ಬೆಳ್ತಂಗಡಿಯ ಕಡೆ ಅಥವಾ ಧರ್ಮಸ್ಥಳ ಕಡೆ ತಿರುಗು ನೋಡುವಂತೆ ಮಾಡುತ್ತೆ. ಯಾಕಂದರೆ ಸಾಮಾನ್ಯವಾಗಿ ವಿಚಿತ್ರವಾದಂಥ ಘಟನೆ ಇದು. ಒಂದು ದೇವಸ್ಥಾನದ ಅಕ್ಕಪಕ್ಕ ವ್ಯಾಪ್ತಿಯಲ್ಲಿ 100 ಜನ 1000 ಜನ ಹೆಣಗಳನ್ನು ಹೂತಾಕಿದ್ದಾರೆ, ದೌರ್ಜನ್ಯ ಹಾಗೆ ಹೀಗೆ ಅನ್ನುವಂಥ ಒಂದು ಅಡಿಯಲ್ಲಿ ಹೆಡ್ಲೈನ್ಸ್ ಕೂಡ ಆಗುತ್ತೆ. ಅದರಲ್ಲೂ ವಿದೇಶದಲ್ಲಂತೂ ಮಾಸ್ ಬರಿಯಲ್ ಕೇಸ್ ಇನ್ ಇಂಡಿಯಾ ಎನ್ನುವಂಥ ಹೆಸರಲ್ಲಿ ಒಂದು ಹೆಡ್ಲೈನ್ಸ್ ಕೂಡ ಆಗುತ್ತೆ. ಅದರ ಜೊತೆಗೆ ನೋಡಿ ಏನಾಗುತ್ತಂದರೆ ಒಬ್ಬ ದೂರುದಾರ ಬಂದ್ಕೊಂಡು ಇಲ್ಲ ನಾನು ಹೀಗೆ ಮಾಡಿದ್ದೇನೆ ಇಂಥ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ನನ್ನನ್ನು ದೂರು ಮಾಡಿದ್ರು ಅಥವಾ ನನ್ನನ್ನು ಉಪಯೋಗಿಸ್ಕೊಂಡು ಕೆಟ್ಟ ಕೆಲಸಕ್ಕೆ ಉಪಯೋಗಿಸ್ಕೊಂಡು ಅನ್ನುವಂಥ ಹೇಳಿಕೆ ಜೊತೆಗೆ ಅದಕ್ಕೆ ಸಾಕ್ಷಿ ಎಂಬಂತೆ ಮತ್ತೊಂದು ದೂರು ಬರುತ್ತೆ. ಅಂದರೆ ನನ್ನ ಮಗಳು, ಅಂದರೆ ಸುಜಾತ ಭಟ್ ಎನ್ನುವಂಥ ಒಬ್ಬ ವೃದ್ಧೆ 60-65 ವರ್ಷದ ಒಬ್ಬ ಮಹಿಳೆ, ತನ್ನ ಮಗಳು ಕಾಣೆಯಾಗಿದ್ದು 2003ರಲ್ಲಿ ವೈದ್ಯಕೀಯ ಶಿಕ್ಷಣ ಓದಲಿಕ್ಕೆ ಬಂದಂಥ ಮಣಿಪಾಲ್ ಕಾಲೇಜಿನಲ್ಲಿ ಓದ್ತಿದ್ದಂಥ ಅನನ್ಯ ಭಟ್ ಎನ್ನುವಂಥ ಮಗಳು ಓದುವಂಥ ಹಂತದಲ್ಲಿ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋದವಳು ನಾಪತ್ತೆ ಆಗಿಬಿಟ್ಟು ಅದರ ನಂತರ ನಾವು ಹುಡುಕೊಂಡು ಬಂದಾಗ ಅವರು ಕೂಡ ನಾನು ಹೊಡೆದ್ರು. ಹೀಗಾಗಿ ನನ್ನ ಮಗಳನ್ನು ಕೂಡ ದೌರ್ಜನ್ಯ ಮಾಡಿ ಇಲ್ಲಿ ಸಾಯಿಸಿಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಅವರ ದೇಹದ ಒಂದು ಮೂಳೆ ಸಿಕ್ಕರೆ ನಾನು ಹಿಂದೂ ಸಂಪ್ರದಾಯ ಪ್ರಕಾರ ನಾನು ಒಂದು ಅಂತ್ಯ ಸಂಸ್ಕಾರವನ್ನು ಮಾಡ್ತೇನೆ ಎನ್ನುವಂಥ ಕಣ್ಣೀರ ಕತೆಗೆ ಮರಳಿದಂಥ ಕರ್ನಾಟಕ ಎಲ್ಲರೂ ಕೂಡ ಈ ಚಿಹ್ನೆಯನ್ನು ಪರವಾಗಿ ನಿಲ್ತಾರೆ. ಒಂದು ಹಂತಕ್ಕೆ ಧರ್ಮಸ್ಥಳವನ್ನು ಕಟಕಟೆಯಲ್ಲಿ ನಿಲ್ಲಿಸ್ಬಿಡ್ತಾರೆ. ಧರ್ಮಸ್ಥಳ ಒಂದು ದೇವಸ್ಥಾನ, ಧರ್ಮಸ್ಥಳ ಒಂದು ಕಥೆಯನ್ನು ಕಟಕಟೆಯಲ್ಲಿ ನಿಲ್ಲಿಸ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಧರ್ಮಸ್ಥಳವನ್ನು ಯಾರೂ ನಂಬಾರದು ಎನ್ನುವಂಥ ಹಂತಕ್ಕೆ ಹೋಗುತ್ತೆ. ಆದರೆ ದಿನ ಕಳೆದಂತೆ ಜುಲೈ 11ರಂದು ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು CM ಅವರಿಗೊಂದು ಪತ್ರವನ್ನು ಬರೆದು ಇದನ್ನು SIT ಕೊಡಿ, ಮಹಿಳೆಯರು ತುಂಬ ಜನ ಇಲ್ಲಿ ದೌರ್ಜನ್ಯಕ್ಕೊಳಗಾಗಿದ್ದಾರೆ, ಅರೆಸ್ಟ್ ಆಗಿದ್ದಾರೆ ಅಥವಾ ನಾಪತ್ತೆಯಾಗಿದ್ದಾರೆ, ಕಿಡ್ನಾಪ್ ಆಗಿದ್ದಾರೆ, ಹೀಗಾಗಿ ಒಂದು 20 ವರ್ಷಗಳ ತನಿಖೆಯನ್ನು ಮಾಡಬೇಡಿ ಅನ್ನುವಂಥ ಒಂದು ಸಲಹೆಯ ಮನವಿಯನ್ನು ಮಾಡಿದಾಗ ಎಚ್ಚೆತ್ತಂಥ ಸಿದ್ದರಾಮಯ್ಯನವರು ಜುಲೈ 19ಕ್ಕೆ ಒಂದು SIT ಕಾನ್ಸ್ಟಿಟ್ಯೂಟನ್ನು ಮಾಡ್ತಾರೆ. SIT ಹೆಡ್ ಆಗಿ IPS ಅಧಿಕಾರಿ ಆಗಿರುವಂಥ ಪ್ರಣಮ್ ಮೊಹಂತಿ ಆಯ್ಕೆ ಆಗ್ತಾರೆ. ಅದಾದ ನಂತರ ಜುಲೈ 26ರಿಂದ ಸ್ಥಳ ಮಾಜರಾಗುತ್ತೆ. 13 ಸ್ಥಳಗಳಲ್ಲಿ ಸ್ಪಾಟನ್ನು ಗುರುತು ಮಾಡ್ತಾರೆ. ಇಲ್ಲಿ ಅಂದರೆ ಈ ಚಿಹ್ನೆ ಹೇಳಿರ್ತಾನೆ, ನಾನು ಇಲ್ಲಿ ಹೂತಾಕಿದ್ದೀನಿ, ಅಲ್ಲಿ ಹೂತಾಕಿದ್ದೀನಿ, ಅಲ್ಲಿ ನೋಡಿ ಅಲ್ಲಿ ಹೂತಾಕಿದ್ದೀನಿ, ಇಲ್ಲೊಂದು 4 ಹೂತಾಕಿದ್ದೀನಿ, ಇಲ್ಲೊಂದು 10 ಹೂತಾಕಿದ್ದೀನಿ ಅಂತ ಮಾತನ್ನು ಹೇಳ್ತಾನಲ್ಲ, ಹಾಗಾಗಿ ಅವನ ಮಾತನ್ನು ಆಧರಿಸಿ 13 ಜಾಗವನ್ನು ಗುರುತು ಮಾಡ್ತಾರೆ. ಜುಲೈ 28ರಿಂದ ಸಮಾಧಿಯಾಗುವಂಥ ಒಂದು ಕಾರ್ಯ ಆಗುತ್ತೆ. ಇದು ಇಡೀ ನಮ್ಮ ಭಾರತ, ಇಡೀ ಪ್ರಪಂಚವೇ ಕಂಡು ಕೇಳರಿಯದಂಥ ಒಂದು ವಿಚಿತ್ರ ಪ್ರಕರಣ ಅಂತ ಹೇಳ್ಬೋದು. 4 JCBಗಳು ಹೊಂಡ ತೋಡ್ತವೆ, ಅಲ್ಲಿ ಸಿಗಲಿಲ್ಲ ಅಂದರೆ ಪೋಕ್ಲೈನ್ ತರಿಸ್ತಾರೆ, ಅಲ್ಲೂ ಸಿಕ್ಕು ನೀರು ಬಂತಂದ್ರೆ ನೀರು ಎತ್ತಲಿಕ್ಕೆ ಕೆಲವೊಂದು ಪಂಪ್ ಸೆಟ್ಟನ್ನು ಹಾಕ್ತಾರೆ. ಹಾಗಾಗಿ ಇದೊಂದು ಸಿನಿಮಾ ಅನ್ನೋದಕ್ಕಿಂತ ಗ್ರಾಫಿಕ್ಸ್ ಅನ್ನೋದಕ್ಕಿಂತ ಒಂಥರ ವಿಚಿತ್ರವಾದಂಥ ಘಟನೆ ಅಂತ ಹೇಳ್ಬೋದು. ಆದರೂ ಕೊನೆಯಲ್ಲಿ ಒಂದು 6ನೇ ಜಾಗದಲ್ಲಿ ಒಂದು ಮೂಳೆ ಸಿಗುತ್ತೆ, ಜೊತೆಗೆ 11ನೇ ಜಾಗದ ಮೇಲ್ಗಡೆ ಒಂದು ಮೂಳೆ ಕೂಡ ಸಿಗುತ್ತೆ. ಅವೆಲ್ಲ ಕೂಡ SITಗೆ ರವಾನೆ ಆಗುತ್ತೆ, SITಯಿಂದ FSLಗೆ ರವಾನೆ ಆಗುತ್ತೆ. ಎಲ್ಲವೂ ಕೂಡ ಮುಕ್ತಾಯದ ಹಂತದಲ್ಲಿರುವಾಗ ಒಂದು ಹಂತಕ್ಕೆ ಅಂದರೆ ಎಲ್ಲರೂ ಡಿಸೈಡ್ ಮಾಡ್ತಾರೆ ಇದೊಂದು ಸುಳ್ಳಿನ ಪ್ರಕರಣ, ಧರ್ಮಸ್ಥಳಕ್ಕೆ ಮಸಿ ಬಳಿಯುವಂಥ ಕೆಲಸ ಆಗ್ತಿದೆ ಅನ್ನುವಂಥ ಮಾತಿನ ನಡುವೆ ಬಂಗ್ಲೆಗೂಡದಲ್ಲಿ 7 ಸ್ಕಲ್ ಸಿಗುತ್ತೆ, ಜೊತೆಗೆ ಒಂದು 1000 ಮೂಳೆಗಳು ಸಿಗುತ್ತೆ ಅನ್ನುವಂಥ ಸೂಚನೆಯ ಹಿನ್ನೆಲೆಯಲ್ಲಿ ಒಂದು ಕ್ಲೂ ಹಿನ್ನೆಲೆಯಲ್ಲಿ SIT ತಂಡ ಬಂಗ್ಲೆಗೂಡಕ್ಕೆ ಹೋದಾಗ ಅಲ್ಲಿ ಅನಾಹುತ ಕಂಡು ಬರುತ್ತೆ. ಅಟ್ಲೀಸ್ಟ್ ಅಲ್ಲಿ ಕಂಡು ಬರುವಂಥ ವಿಷಯ ಅಂದರೆ ಇಲ್ಲಿ ಈ ಧರ್ಮಸ್ಥಳ ವ್ಯಾಪ್ತಿ ಅಥವಾ ಮಂಗಳೂರಿನ ವ್ಯಾಪ್ತಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಒಂದು ಅನಾಹುತ ಆದಾಗ ಅದನ್ನು ಮುಚ್ಚಾಕಲಿಕ್ಕೆ ಆ ದೌರ್ಜನ್ಯಕ್ಕೆ ಒಳಗಾದಂಥ ದೇಹಗಳನ್ನ, ಸತ್ತಂಥ ದೇಹಗಳನ್ನ ಈ ಬಂಗ್ಲೆಗೂಡದ ಒಂದು ನಿಗೂಢ ಪ್ರದೇಶದಲ್ಲಿ ಹಾಕ್ತಾ ಇರುವಂಥ ಒಂದು ತನಿಖೆಯಿಂದ ಒಳಗೆ ಬರುತ್ತೆ. ಅಂದರೆ SIT ತಂಡ ಕೂಡ ಅಥವಾ FSLನಿಂದ ರವಾನೆಯಾದಂಥ ರಿಪೋರ್ಟ್ನ ಹೇಳುತ್ತೆ. ಜೊತೆಗೆ
ಕೆಲವೊಂದು ಸಿಕ್ಕಂಥ ಮೂಳೆಗಳ ಸಂಬಂಧಿಕರು ಕೂಡ ಪತ್ತೆ ಆಗ್ತಾರೆ. ಅಯ್ಯಪ್ಪ ಎನ್ನುವಂಥ ವ್ಯಕ್ತಿ ಚಿಕ್ಕಮಗಳೂರಿನವರಾಗಿರ್ಬೋದು, ಕೆಲವೊಂದು ತುಮಕೂರಿನ ವ್ಯಕ್ತಿ ಆಗಿರ್ಬೋದು, ಅವುಗಳ ಒಂದು ಮೂಳೆಗಳ ಸಂಬಂಧಿಕರು ಕೂಡ ಪತ್ತೆ ಆಗ್ತಾರೆ. ಅವರು ಯಾಕೆ ಇಲ್ಲಿ ತನಕ ಬಂದು ಆತ್ಮಹತ್ಯೆ ಮಾಡಿಕೊಂಡ್ರು, ಬಂಗ್ಲೆಗೂಡಕ್ಕೆ ಬಂದು ಸಾಯುವಂಥ ಒಂದು ಮನಸ್ಥಿತಿ ಯಾಕೆ ಬಂತು, ಸಾಯೋರಿದ್ರೆ ಊರಲ್ಲೇ ಸಾಯ್ಬೋದಿತ್ತಲ್ಲ, ಯಾಕೆ ಇಂಥ ನಿಗೂಢ ಜಾಗಕ್ಕೆ ಬಂದು ಸತ್ರು ಎನ್ನುವಂಥ ರಿಪೋರ್ಟ್ ಈಗೂ ಇದೆ. ಇದರ ವಿಚಾರಣೆ ಆಗಬೇಕು. ಯಾಕೆ ಇಲ್ಲಿ ಬಂದು ಸತ್ರು, ಏನಾದರೂ ಅನಾಹುತ ಆಗಿತ್ತು ಅಥವಾ ಏನಾದರೂ ದೌರ್ಜನ್ಯಕ್ಕೊಳಗಾದ್ರೆ ಎಲ್ಲವೂ ಕೂಡ ಕಾದು ನೋಡಬೇಕು. ಆದರೆ ಒಂದು ಹಂತಕ್ಕೆ ಚಿನ್ನಯ್ಯ ಮೊದಲು ತಿಮರೋಡಿ ಅಥವಾ ಮಹೇಶ್ ಶೆಟ್ಟಿ ತಿಮರೋಡಿ ಅಥವಾ ಜಯಂತ್ ರೆಡ್ಡಿ ಅಥವಾ ಗಿರೀಶ್ ಮಟ್ಟಣ್ಣನವರು ಹೇಳ್ದಂಗೆ ಕೇಳಿಕೊಂಡು ಅವರ ಪರವಾಗಿ ಮಾತನಾಡಿದ್ದ, ಅಥವಾ ಕೊನೆಯದಾಗಿ ಆರೋಪಿಯಾಗಿ ಇದೇ ಚಿನ್ನಯ್ಯ ಆಗಸ್ಟ್ 23ರಂದು ಅರೆಸ್ಟ್ ಆಗಿ ಶಿವಮೊಗ್ಗ ಜೈಲಿಗೆ ಹೋದ ನಂತರ ಮತ್ತೆ ಮನಪರಿವರ್ತನೆಯಾಗಿ ಸೌಜನ್ಯ ಪರ ಹೋರಾಟಗಾರರಾಗಿರುವಂಥ ಗಿರೀಶ್ ಮಟ್ಟಣ್ಣ ವಿರುದ್ಧ ದೂರು ದಾಖಲಿಸಿದ. ಎಲ್ಲವೂ ಕೂಡ ಕಾಕತಾಳೀಯ. ಸದ್ಯ ಆಗ್ತಾ ಇರುವಂಥ ಬೆಳವಣಿಗೆ ಅಂದರೆ ಚಿನ್ನಯ್ಯ ಈ ಸೌಜನ್ಯ ಪರ ಹೋರಾಟಗಾರರ ವಿರುದ್ಧವಾಗಿ ಸಲ್ಲಿಸಿದಂಥ ಒಂದು ಹಣದ ದುರುಪಯೋಗ ಕೇಸ್ ಇದೆಯಲ್ಲ, 200 ಕೋಟಿಯ ಕೇಸ್ ಇದೆ, ಅದಕ್ಕೆ ಸದ್ಯ ಮುಕ್ತಿ ಆಗಿದೆ. ನೋಡಬೇಕು ಮುಂದಿನ ದಿನಗಳು ಏನಾಗುತ್ತೆ. ಒಂದು ಹಂತಕ್ಕೆ ಇದೀಗ SIT ತಂಡ 7,000 ಪುಟಗಳ ಒಂದು ದಾಖಲಾತಿಯನ್ನು ರಿಪೋರ್ಟನ್ನು ಬೆಳ್ತಂಗಡಿ ಕೋರ್ಟ್ಗೆ ಸಲ್ಲಿಕೆಯಾಗಿದೆ. ಸದ್ಯವೇ ಇದರ ವಿಚಾರಣೆ ಕೂಡ ಬರಬಹುದು. ಅಲ್ಲಿ ಯಾರಿಗೆ ತಪ್ಪಿತಸ್ಥರು, ಒಂದು ವೇಳೆ SIT ರಿಪೋರ್ಟ್ನ ಒಂದು ಸಾರಾಂಶದ ಪ್ರಕಾರ ಇಲ್ಲಿ ಮುಖ್ಯವಾಗಿ ಚಿನ್ನಯ್ಯ ಅಂದರೆ ಭೀಮ ಎನ್ನುವಂಥ ವ್ಯಕ್ತಿ ಕೊಟ್ಟಿದ್ನಲ್ಲ, ಅಂದರೆ ಚಿನ್ನಯ್ಯ, ಆ ಚಿನ್ನಯ್ಯನೇ ಮುಖ್ಯ ಆರೋಪಿ ಎನ್ನುವಂಥ ಸಾರಾಂಶ ಇದೀಗ SIT ಕೊಂಡ ರಿಪೋರ್ಟ್ ಮಾಡಿದೆ ಅನ್ನುವಂಥ ಮಾತು ಕೂಡ ಕೇಳಿಬರ್ತಿದೆ. ಇದರ ಒಂದು ಆರೋಪದಲ್ಲಿ ಆ ಆರೋಪನ ಮುಕ್ತಿ ಆಗಲಿಕ್ಕೆ, ಧರ್ಮಸ್ಥಳದ ಪರವಾಗಿ ಮಾತನಾಡಲಿಕ್ಕೆ ಅಥವಾ ಸೌಜನ್ಯ ಪರ ಹೋರಾಟಗಾರ ವಿರುದ್ಧ ನಾನು ಒಂದು ಕೇಸಾಗಿ ನಾನು ಅದರಿಂದ ಮುಕ್ತಿ ಆಗ್ಬೋದಾ ಅಥವಾ ಹೊರಬರ್ಬೋದಾ ಎನ್ನುವಂಥ ಒಂದು ಆಲೋಚನೆಯಲ್ಲಿ ಈ ವ್ಯಕ್ತಿ ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ 200 ಕೋಟಿಯಷ್ಟು ಅವ್ಯವಹಾರ ಆಗಿದೆ ಅನ್ನುವಂಥ ಒಂದು ದೂರನ್ನು ದಾಖಲಿಸಿದ. ಕಾದು ನೋಡಬೇಕಿದೆ. ಏನೇ ಆಗಲಿ ಈ ಧರ್ಮಸ್ಥಳ ಕೇಸ್ ಎನ್ನುವುದು ಸದ್ಯಕ್ಕೆ ಮುಗಿಸಲೇಬೇಕು. ಇಲ್ಲಾಂದರೆ ಸಮಾಜದಲ್ಲಿ ಇಂಥ ಕೇಸ್ಗಳು ಭಾರೆಯಾಗತ್ತೆ. ತಳ ಬುಡವಿಲ್ಲದಂಥ ಕೇಸ್ಗಳು ಮತ್ತೆ ಮತ್ತೆ ಬಂದುಬಿಟ್ರೆ, ಅಥವಾ ಏನೂ ಇಲ್ಲದಂಥ ಕೇಸ್ಗಳು ಮತ್ತೆ ಮತ್ತೆ ಮುನ್ನೆಲೆ ಬಂದರೆ ಬೇರೆ ಬೇರೆ ಅಂತ ಅನಾಹುತಿಗಳು ಆಗುತ್ತೆ ಮತ್ತು ಕಾನೂನಿನ ಮೇಲೆ ನಂಬಿಕೆ ಕೂಡ ಕಡಿಮೆ ಆಗ್ಬೋದು. ಅಥವಾ ಆರೋಪ ಬಂದಾಗ ಒಂದು ಚೆನ್ನೈ ಆರೋಪ ಮಾಡಿದ್ದಲ್ಲ 300 ಬಾಡಿಗಳನ್ನ ಹೂತಾಕಿದ್ದೇನೆ, 400 ಬಾಡಿಗಳನ್ನ ಹೂತಾಕಿದ್ದೇನೆ ಅಂತ ಆರೋಪ ಮಾಡಿ ಕೊನೆಗೆ ಸುಳ್ಳಾಯ್ತು ಎನ್ನುವಂಥ ಮಾತು ಕೂಡ ಕೇಳಿ ಬರುವಂಥ ಸಾಧ್ಯತೆ ಇದೆ. ಮತ್ತು ಸತ್ಯ ಸಂಘಟನೆಗಳು ಕೂಡ ಇಂಥ ಸುಳ್ಳು ಘಟನೆಗಳಿಂದ ಮರೆ ಮಾಚಬಹುದು. ಏನೇ ಆಗಲಿ ತನಿಖೆಯಿಂದ ಸತ್ಯ ಹೊರಬರಬೇಕಾಗಿದೆ. ಇಲ್ಲಿ ಚಿನ್ನಯ್ಯ ಆರೋಪಿಯ, ಚಿನ್ನಯ್ಯನ ತಪ್ಪಿತಸ್ಥನ, ಸೌಜನ್ಯ ಪರ ಹೋರಾಟಗಾರರು ತಪ್ಪಿತಸ್ಥರ ಅಥವಾ ದೇವಸ್ಥಾನದ ಕಡೆಯಿಂದ ತಪ್ಪಾಗಿದೆ, ಎಲ್ಲವೂ ಕೂಡ ವಿಚಾರಣೆಯಿಂದ ತಿಳಿದು ಬರಬೇಕಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.